ನನಗೆ ಇಲ್ಲ ಐಡಲ್ ಅಂತ ಇನ್ಸ್ಪಿರೇಷನ್ ಅಂತ ನಾನು ಯಾವತ್ತೂ ಯಾರನ್ನೂ ತೊಗೊಳಲ್ಲ. ಬಟ್ ಫೇವ್ರೆಟ್ ಆ್ಯಕ್ಟರ್ ಇದ್ದಾರೆ. ಫೇವ್ರೆಟ್ ಆ್ಯಕ್ಟರ್ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್. ದರ್ಶನ್ ಸರ್ ಅಂದರೆ ನನಗೆ ಸಿನ್ಸ್ ಮೈ ಚೈಲ್ಡ್ಹುಡ್ ನನ್ನ ಫೇವ್ರೆಟ್ ಹೀರೋ. ಅವರು ಇಷ್ಟ ಆಗ್ತಾರೆ. ಇವಾಗ ಧ್ರುವ ಸರ್ ಕೂಡ, ಯಾಕಂದರೆ ಅವ್ರ ಅಭಿಮಾನಿಗಳನ್ನ ಟ್ರೀಟ್ ಮಾಡೋ ರೀತಿ, ಮನೆ ಮುಂದೆ ಎಷ್ಟೇ ಜನ ಹೋದರೂ ಪಾಪ ಎಷ್ಟು ಸಂಯಮದಿಂದ ಅವರು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ. ಸೊ ಹಾಗಾಗಿ ಧ್ರುವ ಅವರು, ಆಮೇಲೆ ವಾರದಲ್ಲಿ ಒಂದಿನ ಅಭಿಮಾನಿಗಳಿಗೆ ಅಂತಲೇ ಇಟ್ಟಿದ್ದಾರೆ ಧ್ರುವ ಸರ್ಜಾ ಅವರು. ಸೊ ಆ ರೀಸನ್ನಿಂದ ಅವ್ರ ಕೈಂಡ್ನೆಸ್ ನನಗೆ ಧ್ರುವ ಸರ್ಜಾ ಅವ್ರದ್ದು ಇಷ್ಟ ಆಗುತ್ತೆ. ನಾನು ಆಲ್ಬಮ್ ಸಾಂಗ್ ಎಲ್ಲ ರಿಲೀಸ್ ಮಾಡಿಕೊಟ್ಟಿದ್ರು. ಯಾರೇ ಹೊಸ ಪ್ರತಿಭೆಗಳು ಹೋಗಿ ಕೇಳಿದಾಗ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಅದು ಇಷ್ಟ ಆಗುತ್ತೆ. ಆ್ಯಂಡ್ ದರ್ಶನ್ ಸರ್ ಒಂಥರ ಆನೆ ನಡೆದಿದ್ದೆ ದಾರಿ ಥರ. ಆ್ಯಂಡ್ ಅದೇನೋ ಒಂಥರ ರಥ ಬಂದರೆ ಗಾಳಿ ಬೀಸುತ್ತೆ, ಐರಾವತ ಬಂದರೆ ಬಿರುಗಾಳಿ ಬೀಸುತ್ತೆ, ಆ ಥರ ನಮ್ಮ ಡಿ ಬಾಸ್. ಸೊ ಫೇವ್ರೆಟ್ ಫ್ಯಾನ್ ಗರ್ಲ್ ಫಾರ್ ಎವರ್. ಒಂಥರ ನಾನು ಅಣ್ಣನ ಥರ ಫೀಲ್ ಮಾಡ್ತೀನಿ ದರ್ಶನ್ ಸರ್ನ. ಒಂಥರ ನಮ್ಮ ಅಣ್ಣ ಬಂದರು ಅನ್ನೋ ಥರ ಫೀಲ್ ಅವರು. ಒಂಥರ ಬಾಸ್ ಅಂತಲೂ ಹೇಳ್ತೀನಿ ನಾನು, ಬಟ್ ನನಗೆ ಬಾಸ್ ಅಂದರೆ ಆಂಜನೇಯ. ಸೊ ಅಣ್ಣ ಫೀಲ್ಸ್ ಬರುತ್ತೆ, ವಾವ್ ದರ್ಶನ್ ಅಣ್ಣ ಅನ್ನೋ ಥರ. ದರ್ಶನ್ ಸರ್ ಇಸ್ ಸಮಥಿಂಗ್ ಎಲ್ಸ್. ಸೊ ಒನ್ ಆ್ಯಂಡ್ ಓನ್ಲಿ ಫೇವ್ರೆಟ್ ಹೀರೋ ದರ್ಶನ್ ಸರ್.